ಬಿಗ್ ಬಾಸ್ 10ನೇ ಸಂಚಿಕೆ. ಮೊದಲು ಬಿಗ್ ಬಾಸ್ ಬದುಕು ಚಟಕ ಬಂಡಿ ಎಂಬ ಟಾಸ್ಕ್ ಅನ್ನು ಕೊಡುತ್ತಾರೆ. ಮಧ್ಯಾಹ್ನ ಪೂಜಾ ಗಾಂಧಿ, ಭಾವನಾ ಮತ್ತು ಶ್ರುತಿ ಗಾರ್ಡನ್ ಏರಿಯಾದಲ್ಲಿ ಮಾತನಾಡುತ್ತಾ ಕಾಣುತ್ತಾರೆ. ಏನೆಂದರೆ ಪೂಜಾ ಗಾಂಧಿಗೆ ಅಡುಗೆ ಮಾಡಲು ಬಿಡಬೇಡಿ ಎಂದು ಹುಚ್ಚ ವೆಂಕಟ್ ಹೇಳಿದರು ಎಂದು ಪೂಜಾ ಗಾಂಧಿ ಎಲ್ಲರಿಗೂ ಹೇಳುತ್ತಾರೆ. ಆಮೇಲೆ ಟಾಸ್ಕ್ಗೆ ಅಂತ ಬಿಗ್ ಬಾಸ್ ಹೆಂಗಸರಿಗೆ ಸೀರೆ ಮತ್ತು ಗಂಡಸರಿಗೆ ಪಂಚೆ ಕೊಡುತ್ತಾರೆ. ಆವಾಗ ಹುಚ್ಚ ವೆಂಕಟ್ ಲೈಫಲ್ಲಿ 2ನೇ ಸಲ ಪಂಚೆ ಉಡ್ತಾ ಇದ್ದೇನೆ ಎನ್ನುತ್ತಾರೆ. ಆಗ ಚಂದನ್ ಮೊದಲನೇ ಸಲ ಎಲ್ಲಿ ಫಸ್ಟ್ ನೈಟ್ಗೆ ಹುಟ್ಟಿದರಾ ಎನ್ನುತ್ತಾರೆ. ಎಲ್ಲರೂ ನಗುತ್ತಾರೆ. ಟಾಸ್ಕ್ ಮಾಡಲು ಹುಡುಗಿಯರು ಪರದಾಡುತ್ತಾರೆ. ಶ್ರುತಿ ಮತ್ತು ಪೂಜಾ ಗಾಂಧಿ ಕಷ್ಟಪಡುತ್ತಿರುವುದನ್ನು ಕಂಡು ಮನೆಯವರು ಹುಚ್ಚ ವೆಂಕಟ್ಗೆ ಏನು ಉಳಿಸಲ್ಲ ಇವರು ಎಂದು ಮಾತನಾಡಿಕೊಳ್ಳುತ್ತಾರೆ. ಹೌದು, ಒಂದು ಮಾತು ಹೇಳಲು ಮರೆತುಬಿಟ್ಟೆ. ಹುಚ್ಚ ವೆಂಕಟ್ಗೆ ಮನೆಯವರೆಲ್ಲ ಸೇರಿ ಭಾಷಾ ಎಂದು ಹೊಸದಾಗಿ ನಾಮಕರಣ ಮಾಡಿದ್ದಾರೆ. ಕೊನೆಗೆ ಹುಚ್ಚ ವೆಂಕಟ್ ಟಾಸ್ಕ್ ರೂಮ್ಗೆ ಬರುತ್ತಾರೆ. ಹುಡುಗಿಯರೆಲ್ಲ ಹುಚ್ಚ ವೆಂಕಟ್ಗೆ ಬಂಡಿ ಎಳೆಯಲು ಬಿಡುತ್ತಾರೆ. ಹುಚ್ಚ ವೆಂಕಟ್ ಬಂಡಿ ಎಳೆದನ್ನು ಕಂಡು ಮನೆಯವರೆಲ್ಲ ಭಾಷಾ ಎಂದು ಚೇರ್ ಮಾಡುತ್ತಾರೆ. ಟಾಸ್ಕ್ ಮಾಡುವಾಗ ನೇತ್ರ ಕುಡುಗೋಲು ಕೆಳಗೆ ಬೀಳಿಸುತ್ತಾಳೆ. ಅದಕ್ಕೆ ಬಿಗ್ ಬಾಸ್ ಟಾಸ್ಕ್ ಅನ್ನು ಮಧ್ಯದಲ್ಲೇ ನಿಲ್ಲಿಸುತ್ತಾರೆ. ಆದರೆ 2ನೇ ಹಂತ ಮುಗಿಸಿದ್ದಕ್ಕೆ ಲಕ್ಸರಿ ಬಜೆಟ್ ಕೊಡುತ್ತಾರೆ. ಆದರೆ ನೇತ್ರಾಗೆ ಬಿಗ್ ಬಾಸ್ ಮೊದಲೇ ಆಯ್ಕೆ ಕೊಟ್ಟಿರುತ್ತಾರೆ. ಅದರ ಪ್ರಕಾರ ನೇತ್ರ ತಮ್ಮ ಸ್ವಾರ್ಥಕ್ಕೋಸ್ಕರ ಕುಡುಗೋಲು ಬೀಳಿಸಿ ಮುಂದಿನ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಇಮ್ಯುನಿಟಿ ಪಡೆಯುತ್ತಾರೆ. ಟಾಸ್ಕ್ ಚೆನ್ನಾಗಿ ಮಾಡಿದ್ದಕ್ಕೆ ಬಿಗ್ ಬಾಸ್ ಶ್ರುತಿ, ಪೂಜಾ ಗಾಂಧಿ ಮತ್ತು ಹುಚ್ಚ ವೆಂಕಟ್ಗೆ ಬಿರಿಯಾನಿ ಕೊಡುತ್ತಾರೆ. ಸ್ವಾರ್ಥಕ್ಕಾಗಿ ನೇತ್ರ ಕುಡಿಗೋಲು ಬೀಳಿಸಿ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಆಗಿದ್ದಕ್ಕೆ ಎಲ್ಲರೂ ಮಾತನಾಡಿಕೊಳ್ಳುತ್ತಾರೆ. ನೇತ್ರ ಎಷ್ಟೇ ಕ್ಲಾರಿಫಿಕೇಶನ್ ಕೊಟ್ಟರೂ ಮನೆಯವರು ಒಪ್ಪಲು ತಯಾರಾಗಲ್ಲ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಎಂದು ತಿಳಿಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.